ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ರೆಸಿಪಿ ಅಂದರೆ ತುಂಬಾ ಹೆಲ್ತಿಯಾಗಿ ಮಕ್ಕಳಿಗಂತೂ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುವಂತಹ ಒಂದು ಕೋಕೋನಟ್ ಮಿಲ್ಕ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಒಳ್ಳೆಯದಂದರೆ ಅದು ನೀವು ಸರ್ಚ್ ಮಾಡಿ ನೋಡಿ ಬೇಕಾದ್ರೆ ಕೋಕೋನಟಲ್ಲಿ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಇದೆ, ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಅಂತ. ಹಾಗೆ ಜಾಯಿಂಟ್ ಪೇಯ್ನು ಈ ಥರ ಎಲ್ಲ ಇರುತ್ತೆ. ಸೊ ಮಕ್ಕಳಿಗೆ ಒಳ್ಳೆ ನೆನಪಿನ ಶಕ್ತಿ, ಹಾಗೆ ಮುಖದಲ್ಲಿ ಗ್ಲೋನೆಸ್ ಆಗಿ ಮಕ್ಕಳು ದಪ್ಪ ಆಗಬೇಕು, ಸ್ವಲ್ಪ ಚೆನ್ನಾಗಿ ತಿನ್ನಲ್ಲ, ಹಶುವಾಗಲ್ಲ, ಹಾಗೆ ಮಕ್ಕಳು ತುಂಬ ವೀಕ್ ಇರ್ತಾರೆ, ಈ ಥರ ಇರೋರಿಗೆಲ್ಲ ಐರನ್ನು, ಕ್ಯಾಲ್ಶಿಯಮ್ಮು, ವಿಟಮಿನ್ ಸಿ, ಬಿ, ಎ ಎಲ್ಲ ರೀತಿಯಲ್ಲೂ ನಮಗೆ ಇದರಲ್ಲಿ ಸಿಗುವಂತಹ ಒಳ್ಳೆ ಒಂದು ಜ್ಯೂಸ್ ರೆಸಿಪಿ. ಸೊ ಮಕ್ಕಳಿಗೆ ಸರಿಯಾದ ಟೈಮಿಗೆ ಊಟ ಮಾಡಲ್ಲ ಏನಿಲ್ಲ ಅಂದಾಗ ಈ ರೀತಿ ಒಂದು ಜ್ಯೂಸನ್ನು ಮಾಡಿಕೊಡಿ. ಅವ್ರಿಗೆ ಬೇಕು ಕಾಲಕ್ರಮೇಣ ಚೆನ್ನಾಗಿ ಹಶ್ವಾಗುತ್ತೆ, ಹಾಗೆ ಚೆನ್ನಾಗಿ ಹೆಲ್ತು ಕೂಡ ಒಳ್ಳೆಯದು, ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಹಾಗೆ ಅವ್ರಿಗೆ ಓದಿದ್ದು ಕೂಡ ಚೆನ್ನಾಗಿ ನೆನಪಿರುತ್ತೆ. ಎಷ್ಟೋ ಮಕ್ಕಳಿಗೆ ಓದಿದ್ದೆಲ್ಲ ನೆನಪಿರೋಲ್ಲ, ಹಾಗೆ ನೆನಪಿನ ಶಕ್ತಿ ಕೂಡ ಇರೋಲ್ಲ. ಸೊ ಈ ಜ್ಯೂಸನ್ನು ನೀವು ಡೈಲಿ ಮಾಡಿಕೊಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ಈ ಕೋಕೋನಟ್ ಮಿಲ್ಕು. ಇದಕ್ಕೆ ಏನೇನು ಹಾಕಬೇಕು, ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಎಲ್ಲರೂ ನೋಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ನೋಡಿ, ನಾನು ಒಂದು ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿರೋ ಅಂಥ ತೆಂಗಿನಕಾಯಿನ ತೊಗೊಳ್ಳಿ. ಮಕ್ಕಳಿಗೆ ಪ್ರತಿದಿನ ಇದನ್ನು ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ. ಸೊ ನಾನು ಹೇಳ್ದಾಗೆ ನೀವು ಕೊಟ್ಟು ನೋಡಿ, ಬೇಕಾದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಮಕ್ಕಳಿಗೆ ಈ ಕೋಕೋನಟ್. ಪ್ರತಿದಿನ ಬೇಕಾದರೆ ನೀವು ಜ್ಯೂಸ್ ಮಾಡೋಕ್ಕೆ ಕಷ್ಟ, ಪ್ರತಿದಿನ ಜ್ಯೂಸ್ ಮಾಡೋಕ್ಕಾಗಲ್ಲ ಅನ್ನೋರು ಹೀಗೆ ಪೀಸ್ ಮಾಡಿ ಕೂಡ ನೀವು ಇದ್ರ ಜೊತೆ ಹಸಿ ಕೊಬ್ಬರಿ ಜೊತೆ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸಿ ತಿನ್ನೋದ್ರಿಂದನೂ ತುಂಬ ಒಳ್ಳೆಯದು. ಹಾಗೆ ಮಕ್ಕಳಿಗೆ ಹಸಿದು ಹಾಗೆ ಕೊಡೋದಕ್ಕಿಂತ ಅದರಲ್ಲಿ ನಾವು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸೇರಿಸ್ಬಿಟ್ಟು ಕೊಡೋದು ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಇದು ತುಂಬಾ ಒಳ್ಳೆಯದು. ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ. ಮಕ್ಕಳು ಮನೇಲಿ ಓದ್ತಾ ಇಲ್ಲ, ಸರಿಯಾಗಿ ನೆನಪಿನ ಶಕ್ತಿ ಇಲ್ಲ ಅನ್ನೋರು ಈ ರೀತಿ ಮಾಡಿಕೊಡೋದ್ರಿಂದ ಪ್ರತಿದಿನ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೆ ಫೇಸಲ್ಲಿ ಗ್ಲೋನೆಸ್ ಆಗಿ, ದೊಡ್ಡವ್ರಿಗೆ ಆಗಲಿ ನಮಗೆ ಆಗಲಿ ಚಿಕ್ಕ ಮಕ್ಕಳಿಗೆ ಆಗಲಿ, ಸೊ ಮುಖ ಕ್ಲಿಯರ್ ಆಗಿರಬೇಕು ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಕುಡಿಬೋದು, ದೊಡ್ಡವರು ಚಿಕ್ಕವರು ಎಲ್ಲರೂ ಕುಡಿಬೋದು, ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯೂಸ್ ಮಾಡ್ಕೊಂಡು ನೋಡಿ ಈ ಜ್ಯೂಸನ್ನು. ಈ ರೀತಿ ಕಾಯಿನ ಪೀಸಾಗಿ ಮಾಡ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಎಷ್ಟು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಪೀಸ್ ಆಗಿ ಮಾಡಿಕೊಂಡು ತುರಿದ್ಬಿಟ್ಟಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಪೀಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ತೊಳೆದ್ಬಿಟ್ಟು ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾವು ಒಂದೆರಡು ಏಲಕ್ಕಿನ ಹಾಕ್ಕೊಳ್ಳೋಣ. ನೋಡಿ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಏಲಕ್ಕಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು 4 ಪಿಸ್ತಾ, ಹಾಗೆ ಸ್ವಲ್ಪ ಗೋಡಂಬಿ ಸೇರಿಸ್ತಾ ಇದ್ದೀನಿ. ಬಾದಾಮಿ ಕೂಡ ಇದ್ದರೆ ಸೇರಿಸಿ ತುಂಬಾ ಒಳ್ಳೆಯದು. ಹಾಗೆ ಇದಕ್ಕೆ ಸ್ವಲ್ಪ ಬೆಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಬೆಲ್ಲನ. ಇದನ್ನು ನೈಸಾಗಿ ರುಬ್ಕೊಂಬರೋಣ. ಈಗ ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಸ್ವಲ್ಪ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿ ಎಲ್ಲ ನೈಸಾಗಿ ಆಗಬೇಕು. ಹಾಗೆ ಇದನ್ನು ಬೇಕಾದರೆ ನೀವು ಸೋದಿಸ್ಬಿಟ್ಟು ಹಾಲನ್ನ ಮಾತ್ರ ತೊಗೋಬೋದು. ಇಲ್ಲ ಅಂದರೆ ತೆಂಗಿನಕಾಯಿ ನುಣ್ಣಗಾಗಿರುತ್ತೆ, ಆದರೂ ಕೂಡ ಕೈಗೆ ಸಿಗಲ್ಲ. ಆದರೂ ಕೂಡ ನೀವೇನಾದ್ರು ಸೋಸಬೇಕು ಅಂದರೆ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಸ್ಟ್ರೈನರಲ್ಲಿ ಸೋಸ್ಕೋಬೋದು. ಸೊ ಈ ರೀತಿ ರೆಡಿಯಾಗಿದೆ ನೋಡಿ. ಇಷ್ಟಿದ್ರೆ ಸಾಕಾಗುತ್ತೆ. ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾರ್ಮಲ್ಲಾಗಿ ನಮಗೆ ಹಾಲು ಥರನೇ ಇರಬೇಕು. ಇಲ್ಲಾಂದರೆ ನೀವು ವಾಟರ್ ಹಾಕದೇ ಮಾಡ್ಕೋಬೇಕಂದ್ರೆ ಒಂದು ತೆಂಗಿನಕಾಯಿ ಹಾಕ್ಕೊಂಡು ಫುಲ್ಲು ಅದನ್ನು ಜ್ಯೂಸ್ ಆಗಿ ತೆಕ್ಕೊಂಡು ಅದನ್ನು ಫಿಲ್ಟರ್ ಮಾಡ್ಕೋಬೋದು. ಇದರಲ್ಲಿ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ರುಬ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ ನೋಡಿ. ಈಗ ಗ್ಲಾಸ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು.
ಎಷ್ಟು ಒಳ್ಳೆಯದು ಅಂದರೆ ಇದು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲರಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಬಿ, ಎ, ಸಿ, ಹಾಗೆ ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲ ರೀತಿ ಕಂಟೆಂಟ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ ಈ ಕೋಕೋನಟ್ಟಲ್ಲಿ. ಹಾಗೆ ಬೆಲ್ಲದಲ್ಲಿ, ಬೆಲ್ಲ ಇಷ್ಟ ಇಲ್ಲ ಅನ್ನೋರು ನೀವು ಹನಿ ಕೂಡ ಸೇರಿಸ್ಕೋಬೋದು. ಹನಿ ಕೂಡ ಸೇರಿಸ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹನಿ ಕೊಡೋದ್ರಿಂದನೂ ತುಂಬ ಒಳ್ಳೆಯ ಬೆನಿಫಿಟ್ಸ್ ಸಿಗುತ್ತೆ. ಸೊ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮ್ಮ ಮಕ್ಕಳು ಕೂಡ ಆರೋಗ್ಯವಾಗಿ ಹೆಲ್ತಿಯಾಗಿರಲಿ ಅಂತ ಹಾರೈಸ್ತೀನಿ. ಎಲ್ಲರೂ ಈ ರೆಸಿಪಿನ ಶೇರ್ ಮಾಡಿ, ಹಾಗೆ ಎಲ್ಲರ ಮನೆಯಲ್ಲೂ ಯೂಸ್ ಮಾಡಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಮಕ್ಕಳಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಹಾಗೆ ಮಕ್ಕಳಿಗೆ ಒಳ್ಳೆ ನೆನಪಿನ ಶಕ್ತಿ ಕೂಡ ಇರುತ್ತೆ ಈ ಜ್ಯೂಸಿಂದ. ಮಿಸ್ ಮಾಡದೆ ಎಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.